ಹಾಯ್ ಎಲ್ರಿಗೂ ನಮಸ್ಕಾರ. ಇದು ನಮ್ಮ ಆ್ಯನಿವರ್ಸರಿ ವ್ಲಾಗು. ನಮ್ಮ ಮದುವೆ ಆಗಿ 8 ವರ್ಷ ಆಯಿತು. ನನಗಿನ್ನ ನೆನ್ನೆ ಮೊನ್ನೆ ಆಗಿರೋ ಥರ ಇದೆ. 8 ವರ್ಷ ಹೇಗೆ ಕಳೆದೋಯ್ತು ಅಂತಲೇ ಗೊತ್ತಾಗಿಲ್ಲ. ಟೈಮ್ ಫ್ಲೈಸ್. ಹಸ್ಬೆಂಡು ರಾತ್ರಿ ಕೇಕ್ ತಂದಿದ್ರು. ಕೇಕ್ ಮಾತ್ರ ಸೂಪರಾಗಿತ್ತು. ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ನಾನು ದಹಿ ವಡೆ ಮಾಡಿದ್ದೆ. ಬನ್ನಿ ಏನು ಸರ್ಪ್ರೈಸ್ ಗಿಫ್ಟ್ ಕೊಟ್ಟರು ಹಸ್ಬೆಂಡು ಅಂತ ತೋರಿಸ್ತೀನಿ. ಈ ಕೋಟು ತುಂಬ ದಿನದಿಂದ ತೊಗೋಬೇಕು ಅನ್ಕೋತಾ ಇದ್ದೆ. ಲಾಂಗ್ ವಿಂಟರ್ ಕೋಟು. ಈ ಥರ 2 ಕೋಟ್ ಆರ್ಡ್ರ್ ಮಾಡಿದ್ರು, ಬೇರೆ ಬೇರೆ ಕಲರು. ಇನ್ನೊಂದು ಸ್ವಲ್ಪ ಟೈಟ್ ಇತ್ತು ಅಂದ್ಬಿಟ್ಟು ನಾನು ರಿಟರ್ನ್ ಮಾಡೋಕ್ಕೆ ಹೇಳಿದೆ. ನಂತರ ವಾಚು, ಬಿಗ್ ಡೈಲರ್ ಬಿಗ್ ಸ್ಟ್ರಾಪ್ಸ್ ವಾಚ್ ನನ್ನ ಹತ್ರ ತುಂಬ ಇದೆ. ಸೊ ಸ್ಮಾಲ್ ಡೈಲರ್ ತೊಗೋಬೇಕು ಅನ್ಕೋತಾ ಇದ್ದೆ. ಸೊ ಅದು ಸಿಕ್ತು. ಬನ್ನಿ ನಾವು ಎಲ್ಲಿಗೆ ಹೊರಟಿದ್ದೀವಿ ಅಂತ ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಈ ಕೋಟ್ ಮಾತ್ರ ನನಗೆ ಸಖತ್ ಇಷ್ಟ ಆಯಿತು. 2 ಕೋಟಲ್ಲಿ ಇನ್ನೊಂದು ಬಂದು ಬ್ರೌನ್ ಕಲರ್ ಇತ್ತು. ನನಗೆ ಈ ಕಲರು ತುಂಬ ಇಷ್ಟ ಆಯಿತು. ಅದು ಸ್ವಲ್ಪ ಟೈಟ್ ಕೂಡ ಇತ್ತು. ಇದು ಫುಲ್ ಕಂಫರ್ಟಬಲ್. ನಿಮಗೆ ಈ ಕೋಟ್ ಮತ್ತು ವಾಚ್ ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾವು ಹೊರಟಿದ್ದು 3 ಗಂಟೆಗೆ. ನೋಡಿ ಎಷ್ಟು ಕತ್ಲಿದೆ 3 ಗಂಟೆಗೆ. ಇಲ್ಲಿ ಟೆಂಪಲ್ಸ್ಗೆ ಹೋಗ್ಬೇಕಂದ್ರೆ ಸ್ಟಾಕ್ಹೋಮ್ಗೆ ಹೋಗಬೇಕು. ನಿಯರ್ ಬೈ ಯಾವುದು ಟೆಂಪಲ್ ಇಲ್ಲ. ಹಾಗಾಗಿ ಚರ್ಚ್ಗೆ ಹೋಗೋಣ ಅಂದ್ಬಿಟ್ಟು ಲಿಂಕ್ ಶಾಪಿಂಗಿಗೆ ಬಂದಿದ್ದೀವಿ. ತುಂಬ ಹ್ಯೂಜ್ ಚರ್ಚ್ ಇದು. ಈ ಚರ್ಚ್ದು ಫುಲ್ ವಿಡಿಯೋ ನಮ್ಮ ಅಪ್ಪ ಅಮ್ಮ ಬಂದಾಗ ನಾನು ಹಾಕಿದ್ದೀನಿ. ಇಂಟ್ರೆಸ್ಟ್ ಇರೋರು ಹೋಗಿ ಚೆಕ್ ಮಾಡಿ. ಮುಂಚೆ ಅಂತೂ ತುಂಬ ಸಾರಿ ಚರ್ಚ್ಗೆ ನಾವು ಹೋಗ್ತಾ ಇದ್ವಿ. ಇಲ್ಲಿ ವಿಶ್ ಬರಿಬೇಕು. ಸೊ ಅದನ್ನು ದೇವರೆದುರಿಗೆ ಪ್ರೇಯರ್ಸ್ನ ಓದ್ತಾರೆ. ಆಮೇಲೆ ಕ್ಯಾಂಡಲ್ ಹಚ್ಚಬೇಕಾಗುತ್ತೆ. ಆಗ ನಮ್ಮ ಹತ್ರ ಕಾರ್ ಇರಲಿಲ್ಲ. ಬಸ್ಸಿಗೆ ಬಂದು ಬಸ್ಸಿಂದ ಟ್ರೈನಿಗೆ ಲಿಂಕ್ ಶಾಪಿಂಗ್ ಬಂದು ನಾವು ಈ ಚರ್ಚಿಗೆ ಬರ್ತಾ ಇದ್ವಿ. ಇವಾಗ ಕಾರ್ ಇದ್ರೂ ಬರ್ತಾನೆ ಇಲ್ಲ. ಸುಮಾರು 2.5 ವರ್ಷನೇ ಆಗೋಯ್ತು ಈ ಚರ್ಚಿಗೆ ಬಂದ್ಬಿಟ್ಟು. ಸ್ವಲ್ಪ ಹೊತ್ತು ನಾವು ಕುತ್ಕೊಂಡು ಪ್ರೇಯರ್ಸ್ ಮಾಡಿ ಕ್ಯಾಂಡಲ್ ಎಲ್ಲ ಹಚ್ಚಿದ್ವಿ. ನನಗಂತೂ ತುಂಬ ಖುಷಿ ಆಯಿತು. ಒಂಥರ ಪಾಸಿಟಿವ್ ಫೀಲಿಂಗ್ ಆಯಿತು. ಇದಾದ ನಂತರ ನಾವು ರೆಸ್ಟೋರೆಂಟಿಗೆ ಹೊರಟ್ವಿ. ಅದು ನಾನು ಪಾರ್ಟ್ 2ನಲ್ಲಿ ಹಾಕ್ತೀನಿ.